ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಹೊರಟ್ಟಿ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗ 10 ನಿಮಿಷ ಆದ್ರೆ ನಾನು ನ್ಯೂಸ್ ಬಂದ ಬಹಳಷ್ಟು ನೋಡಿದ್ರೆ ನಾನು ಬದಾಮಿಗಿದ್ದೆ ರೀ. ನನಗ ಈಗ ನ್ಯೂಸ್ ಬಂತ್ರಿ, ನಾನು ಬರತ್ತೀನಿ. ಅವರು ನಮಗ್ ಏನಂದ್ರೆ ನಮ್ ತಾಯಿ ಇದ್ದಂಗ ಇದ್ಲರಿ ನಮಗ. ಅಕ್ಕಿ ಅಮ್ಮ ಚೆನ್ನಮ್ಮನ ವಾರಕ್ಕೊಂದ್ಸರಿ ಹೋಗಿ ಭೇಟಿಯಾಗಿ ಬರ್ತೀವಿ ಅವ್ರಿಗೆ. ಹೋದ ವಾರ ಹೋಗಿನಿ, ನಿಮ್ಗೆಲ್ಲ ನಾ ಫೋಟೋ ಕಳಿಸ್ತೀನಿ ವಿಡಿಯೋ. ನನ್ ತಲೆ ಮೇಲೆ ಕೈ ಇಟ್ಟು ಆರಾಮಿರಪ್ಪ ನೀನು ಅಂದಿದ್ರಿ ಪಾಪ. ಹೋಗಿ ಕರೆಕ್ಟ್ ಒಂದ್ ವಾರ ಆತ್ ನೋಡಿ, ಇವತ್ತ ಹೋಗಿದ್ದೇರಿ. ಅವಾಗ ಇನ್ನ ಒಳಗಿದ್ರು, ಅವ್ರ ಮನೆಯಲ್ಲಿ ಇದ್ರಿ. ಹಿಂಗಾಗುತ್ತೆ ನಮ್ಗೆ ಗೊತ್ತಿಲ್ಲ. ನಮ್ ತಾಯಿನ ಕಳ್ಕೊಂಡ ದುಃಖ ಆಗೈತೆ ನನಗ. ನಮ್ ತಾಯಿನ ಇದ್ದಂಗ್ರಿ ಅವ್ರು ನನಗ. ನಮ್ ತಾಯಿ ನೆನಪಾರ ಅವ್ರ ಕಡೆ ಹೋಗಿದ್ದೆ ನಾನು. ಅಷ್ಟು ಅವ್ರ ಬಗ್ಗೆ ನನಗೆ ಅಪಾರವಾದಂತ ನನಗೇನ್ ಮಾತೃ ಹೃದಯ ರೀ. ಮತ್ ದೇವೇಗೌಡರು ಕುಟುಂಬದ ಪಿಲ್ಲರ್ ಇದ್ರಿ ಅವರು. ಈ ಕುಟುಂಬ ಎಲ್ಲ ಇಷ್ಟು ದೊಡ್ಡ ಇದಕ್ ಬರ್ಬೇಕಾದ್ರೆ ಅವರೇ ಬಹಳ ದೊಡ್ಡ ಕಾರಣ, ಮತ್ ಬಹಳ ದೊಡ್ಡದೊಂದ್ ಶಕ್ತಿ ರೀ ಅವರು. ಅಂತವ್ರನ್ನ ಇಷ್ಟು ಲಗು ನಾವು ಕಳ್ಕೊತೀವಿ ನಂಬಿರ್ಲಿಲ್ರಿ. ಬಹಳಷ್ಟು ನೋವಾಗಿದ್ರಿ ನನಗ. ನಮ್ ತಾಯಿನ ಕಳ್ಕೊಂಡಷ್ಟು ನಾನು ನೋವಾಗಿದ್ದೀರಿ. ನೀವು ಕೂಡ ಜನತಾ ಪರಿವಾರದಲ್ಲೇ ಇದ್ರಿ. ಸೊ ಈಗ ದೇವೇಗೌಡರ ಮನೆಗೆ ಹೋಗಿ ಬರುವಂತ ಸಂದರ್ಭ, ಅಲ್ಲಿ ಅವರ ಒಂದು ನಿಮಗೆ ಆತಿಥ್ಯ ತೋರಿಸ್ತಾ ಇದ್ದಂತ ರೀತಿ ಎಲ್ಲ ಇವೆಲ್ಲ ಯಾವ ರೀತಿಯಾಗಿರ್ತಿತ್ತು ಸರ್? ಅವ್ರು ನಾನು ಬಿಡತ್ತಿದ್ದಿಲ್ರಿ ಮೇಡಮ್. ಡೈನಿಂಗ್ ಟೇಬಲ್ ಮಲಕ್ ಕುಂದಿರ್ಸಿ ಅವರು ಅಲ್ಲಿ ಗುಡಿ ಐತಿ ಅವ್ರ ಮನ್ಯಾಗ ಒಂದ್ರಿ. ಆ ಗುಡಿಯಾಗ ಕುಂತಿರವ್ರಿ, ನಾವ್ ಹೋಗಿ ಕುತ್ಕೊಳ್ಳವ್ರಿ ಡೈನಿಂಗ್ ಟೇಬಲ್ಕ. ಬಂದ ತಕ್ಷಣ ಮೊದಲ್ ತಿನ್ಸೆ ಕಳ್ಸವ್ರಿ ನನಗ ಅವ್ರು. ನನ್ ಯಾವಾಗ ಅಮ್ಮ ಊಟ ಆಗಿದೆ ಅಂದ್ರು ಕೇಳ್ತಿದ್ರಿ. ಏನ ಒಟ್ ಮಾಡಿ ಕಡೆಕ್ ನಾ ದೇವ್ರದ ಹೆಚ್ಚು ಅವ್ರು ಕೂಡ ಇರ್ತಿದ್ದಾರಿ. ಈಗ ಒಂದ್ ವಾರ ನೋಡಿ ಕರೆಕ್ಟ್ ಇವತ್ತರಿ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ನನ್ ತಲೆ ಮೇಲೆ ಕೈ ಇಟ್ಟು ಲಘು ಆರಾಮಾಗಿರಮ್ಮ ಅಂದಿರಿ. ನಮ್ಗ ನಮ್ ತಾಯಿ ನೆನಪಾದಾಗೆಲ್ಲ ಅವ್ರ ಕಡೆ ಹೋಗಿದ್ದೀರಿ. ಪ್ರತಿ ವಾರ ಅವ್ರ ಮನೆಗೆ ಹೋಗ್ತೀನಿ ನಾನು. ಪ್ರತಿ ವಾರ ಅವ್ರ ಮನೆಗೆ ಹೋಗ್ಬೇಕಾದ್ರೆ ದೇವೇಗೌಡಕ್ಕಿಂತ ಅವ್ರಿಗೆ ಭೇಟಿಯಾಗಕ ಹೋಗ್ತೀನಿ. ದೇವೇಗೌಡ ದಿಲ್ಲಿಗಿದ್ದಾಗ ಅವ್ರ ಕಡೆನೆ ಹೋಗಿದ್ದೀನಿ ನಾನು. ಹೋಗಿ ಭೇಟಿಯಾಗಿ 10 ನಿಮಿಷ ಕುಂತು ಅವ್ರ ಕೂಡ ಮಾತಾಡಿ ಬರ್ತಿದ್ದೇರಿ. ನಮ್ ತಾಯಿಗಿಂತ ಹೆಚ್ಚು ನಮ್ಗೆ ನೋಡಿದ್ರಿ. ನಾನು ಒಬ್ಬ ದೇವೇಗೌಡ ಕುಟುಂಬದ ಸದಸ್ಯನಾಗಿ ಇದ್ದೇರಿ. ಅವ್ರ ಸಲುವಾಗಿ ಅಟ್ ನಾ ಇದ್ದೇರಿ ಇದ್ದದ್ದು ಹೇಳ್ಬೇಕ ನಿಮ್ಗೆ. ಈಗೂ ಕೂಡ ಇಂತ ಎಳಿ ವಯಸ್ಸಲ್ಲೂ ಕೂಡ ದೇವರ ಪೂಜೆ ಅಂತ ಬಂದ್ರೆ, ದೇವರ ಕೈಂಕರ್ಯ ಅಂತ ಬಂದ್ರೆ ಅಷ್ಟೇ ಒಂದು ಪ್ರಾಮುಖ್ಯತೆ ಕೊಡ್ತಿದ್ರು ಅಂತ. ಅವ್ರಂತವ್ರ ನಾನ್ ನೋಡ್ಲೇ ಇಲ್ರಿ. ದೇವರನ್ನ ಇಷ್ಟು ಪೂಜೆ ಮಾಡ್ತಿದ್ರು ಅವರು. ನಾವ್ ಯಾವಾಗ ಹೋಗ್ತೀವಿ 90% ಅವ್ರ ದೇವರು ಮನ್ಯಾಗ ಕೂತಿರ್ತಿದ್ರಿ. 90% ಅಲ್ಲಿ ಹೋದಾಗ ನಾವ್ ಡೈನಿಂಗ್ ಹಾಲ್ ನಾಗ ಕೂರ್ತಿರ್ತೀರಿ. ದೇವ್ರ ಮನೆ ಎದುರುಗಡೆನೆ ಅವ್ರು ಶೇಲಕ್ಕರ್ ಇರ್ತಿದ್ರಿ. ಮತ್ತ ನಾ ಬಂದ್ ಕೂಡಲೇ ಅವ್ರ ಎದ್ದು ಬಂದು ಏನಾರು ತಿನ್ನಿಸಿ ಮತ್ ನಮಗ್ ಬೆನ್ ಮೇಲೆ ಕೈ ಇಟ್ಟು ಕುಂದಿಸ್ಕೊಂಡು ಏನ್ ಆಯ್ತ್ನಲ್ರಿ ನಿಮ್ಗೆ ಹೆಚ್ಚಿನ ಏನ್ ಹೇಳುದ್ರ. ನಮ್ ತಾಯಿನ ಕಳ್ಕೊಂಡ್ಕಿಂತ ಹೆಚ್ಚು ದುಃಖ ಆಗೈತ್ರಿ ನನಗೆ ಹೆಚ್ಚು ಹೇಳ್ಬೇಕಂದ್ರೆ. ಈಗ ರಾಜಕೀಯವಾಗಿ ದೇವೇಗೌಡರಿಗೆ ಯಾವ ರೀತಿಯಾಗಿ ಸಾಥ್ ಕೊಡ್ತಿದ್ರು, ಹೆಂಗೆ ಇತ್ತು ಸರ್ ಆ ರೀತಿಯಾಗಿ? ದೇವೇಗೌಡರಿಗೆ ಎಲ್ಲಾ ರೀತಿಯಿಂದ ರೀ ಮೇಡಮ್, ಎಲ್ಲಾ ರೀತಿಯಿಂದ ಅವ್ರ ಕಷ್ಟ ಸುಖ ಅಂತೂ ಬಿಡಿ, ಅವ್ರ ಕಷ್ಟದಾಗ ಸಂಪೂರ್ಣ ಅವ್ರ ಇರ್ತಿದ್ರಿ. ದೇವೇಗೌಡ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ನನಗೆ ಹೆದರಿಕೆ ಬರೋದ್ರಿ. ಅವ್ರದ್ದು ಅಷ್ಟು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇತ್ರಿ. ಇಬ್ರು ಅವರೊಬ್ರ ಅಗ್ದಿ ನಮಗ್ ಮಾಡಿಲ್ಲ ಆದಂತ ದಂಪತಿಗಳು. ಅವ್ರ ಮತ್ತ ಚೆನ್ನಮ್ಮನಿಂದರೇ ದೇವೇಗೌಡ್ರಿ. ಇದು ಹೇಳ್ಬಿಡ್ತು ನಾನು. ಚೆನ್ನಮ್ಮನಿಂದನೇ ದೇವೇಗೌಡ್ರಿ. ಎಲ್ಲಾ ಕಷ್ಟದಲ್ಲಿ ಭಾಗಿರ್ತಿದ್ರಿ ಅವ್ರು. ದೇವ್ರ ಪೂಜೆ ಪುನಸ್ಕಾರ ಅದೇ ಅವ್ರಿಗೆ ಪುಣ್ಯ ಹಚ್ಚಿದ್ರಿ. ಅವ್ರ ಏನ್ ಮಾಡಿದ್ರಲ್ರಿ ಅದರಿಂದ ಪುಣ್ಯ ಆಗಿ ದೇವ್ರ ಕುಟುಂಬ ಮಾದರಿಯಾದಂತ ಕುಟುಂಬ ಆಗ್ಬೇಕಾದ್ರೆ ಚೆನ್ನಮ್ಮನ ಕಾಣ್ರಿ. ಅಷ್ಟು ನಮ್ಮ ತಾಯಿಗಿಂತ ಹೆಚ್ಚು ನಾವ್ ನೋಡ್ತಿದ್ದೀರಿ ಅವ್ರಿಗೆ. ನನ್ ಮೇಲೆ ಅಷ್ಟೇ ಪ್ರೀತಿ ಇದ್ರಿ ಅವ್ರು. ನಾವೆಲ್ಲ ಪೊಲಿಟಿಕ್ಸ್ ಮಾತಾಡ್ತಿದ್ದಿಲ್ರಿ ಅವ್ರ ಕೂಡ ಮನ್ಯಾಗಿಂದು ಮತ್ ನಮ್ಮ ಮನೆಯವ್ರ ಬಗ್ಗೆ ಯೋಗಕ್ಷೇಮ ವಿಚಾರ ಮಾಡ್ತಿದ್ರಿ. ಅಂತ ಬಗ್ಗೆ ಹೆಣ್ಮಗಳು ಇಟ್ಲಗು ನಾವು ಕೈ ಬಿಡ್ತಾ ಇರೋದ್ ಗೊತ್ತಾಗಿದ್ದಿಲ್ರಿ ನಮಗ. ದೇವ್ರವ್ರ ಅವ್ರ ಆತ್ಮಕ್ ಶಾಂತಿ ಅಂತ ಹೇಳ್ರಿ. ನಾನು ಬರಾಕ್ ಹತ್ತೀನಿ, ನೋಡ್ತೀನಿ, ಬರ್ತೀನಿ ಹೋಗ್ತದೆ. ಈಗ ಸರ್, ಈಗ ಅವ್ರ ಮನೆಗೆ ನೀವು ಹೋದಂತ ಸಂದರ್ಭದಲ್ಲಿ ಹೇಳಿದ್ರಿ ತಾಯಿಗಿಂತ ಹೆಚ್ಚು ನನ್ನ ತಾಯಿನೇ ಕಳ್ಕೊಂಡಂತ ದುಃಖ ಆಗುತ್ತೆ ಅಂತ. ನಿಮ್ ಜೊತೆ ಇದ್ದಂತ ಒಡನಾಟ, ಅಡಿಗೆ ಮಾಡೆಲ್ಲ ಕೊಡ್ತಿದ್ರು ಅಂತ, ಅಂದ್ರೆ ಅವರೇ ಅಡಿಗೆ ಮಾಡಿ ನಿಮ್ಗೆ ಬಡಿಸ್ತಾ ಇದ್ರು? ಅವ್ರು ಏನ್ ಮಾಡ್ತಿರ, ನಾ ಇಲ್ಲಿಂದ ಸ್ವಲ್ಪ ಏನಾರು ತಗೊಂಡ್ ಹೋಗಿದ್ರಿ. ನಮ್ಮ ಮನೆಯವರು ಹೋಗಿ ಚೆನ್ನಮ್ಮ ಕೊಡ್ಬೇಕು ಅಂತಿದ್ರಿ. ಏನಾರು ನಾವ್ ಮಾಡ್ತಿದ್ದಿರ್ಲಿ ಕೊಟ್ರ ಅವ್ರೆಲ್ಲ ಏನ್ ಕಾಳಜಿ ಮಾಡ್ತಾವಪ್ಪ ಮರ ನೀನು, ನನಗೂ ಹಚ್ಚ ಮಗ ಇದ್ದಂಗ ಹಚ್ ಕೊಡು ಫೋನ್ ಅಂತಿದ್ರಿ. ಫೋನ್ ಹಚ್ಚಿ ನಮ್ಮ ಮನೆಯವ್ರಿಗೂ ಮಾತಾಡ್ತಿದ್ರಿ. ನಾ ಹೇಳ್ತನಲ್ರಿ ನಿಮ್ಗೆ, ಅವ್ರು ಇಷ್ಟು ವರ್ಷ ರೀ, ಸುಮಾರು 30-35 ವರ್ಷದಿಂದ ಅವ್ರ ಸಂಪರ್ಕ ಐತ್ರಿ ನನಗ್ರಿ. 2002ರಿಂದ ರೀ ಅವ್ರ ಸಂಪರ್ಕ ಐತ್ರಿ. ಅವಾಗಿಂದ ಅವ್ರು ನಾನು ಏನೇನೋ ನನ್ಗೆ ಗೊತ್ತೇ ಇಲ್ಲ, ಯಾವ್ರು ನನಗ್ ಗೊತ್ತಿಲ್ಲ. ನಮ್ ತಾಯಿಗಿಂತ ಹೆಚ್ಚು ಅವ್ರು ನನಗ
ಆತ್ಮೀಯರಾಗಿದ್ದೀರಿ. ನಮ್ ತಾಯಿನನ್ನ ನಾ ತಿಳ್ಕೊಂಡ್ಬಿಟ್ಟಿದ್ದೀರಿ. ನಮ್ ತಾಯಿ ಇರ್ಲಿಲ್ಲ ಅಂದ್ರೆ ಅವ್ರು ನಮ್ ತಾಯಿ ಇದ್ದೀರಿ. ಅಂತವ್ರನ್ನ ನನಗೆ ಬಹಳ ನೋವಾಗಿದ್ದೀರಿ ಅವ್ರ ಇದರಿಂದ. ಈಗ ನೀವು ಹೊರಡ್ತಾ ಇದ್ದೀರಾ ಸರ್ ನೋಡೋಕೆ ಅಂತಾನೆ ಈಗ ಹ್ಞೂನ್ರಿ, ಅಲ್ಲಿ ನಾ ಬಾಗಲಕೋಟೆ ಬರಾಕತ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಶ್ವಬೇಕ ಜೊತೆ ಮಾತನಾಡಿದ್ದಕ್ಕೆ.